ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾನುಮತಿ. ಈಗ ಹೆಡ್ಲೈನ್ಸ್. ಶ್ರೀನಿವಾಸ್ ಹತ್ಯೆ ಪ್ರಕರಣ ಭೇದಿಸಿದ ಪೊಲೀಸ್. ಕಾರ್ಪೊರೇಟರ್ ಪತಿಯನ್ನೇ ಕೊಂದಿದ್ದ 5 ಅಂಧರ್. ಮಾಸ್ಟರ್ ಮೈಂಡ್ಗಾಗಿ ಖಾಕಿ ಪಡೆಯ ತಲಾಶ್. ನೆಲಮಂಗಲದಲ್ಲಿ ಅಗ್ನಿಯ ರುದ್ರ ನರ್ತನ. ಬೆಂಕಿಯ ಆರ್ಭಟಕ್ಕೆ ಗೋದಾಮು ಧಗಧಗ. ಕೋಟ್ಯಾಂತರ ಮೌಲ್ಯದ ಚಪ್ಪಲಿಗಳು ಭಸ್ಮ. ನಾಳೆಯಿಂದ ಪಿಯುಸಿ ಪರೀಕ್ಷೆ. ಎಸ್ಕಾಂ ಸೆಂಟರ್ಗಳಲ್ಲಿ ಭರದ ಸಿದ್ಧತೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಸಹಾಯವಾಣಿ ಆರಂಭ. ಪರೀಕ್ಷೆ ಸಮಯದಲ್ಲೇ ಶಾಲೆ ಮುಚ್ಚಲು ಚಿಂತನೆ. ಇಂಡಿಯನ್ ಪ್ರಿಪರೇಟರಿ ಸ್ಕೂಲ್ ಎದುರು ಪೋಷಕರ ಪ್ರತಿಭಟನೆ. ಎಡವಟ್ ನಿರ್ಧಾರ ಕೈಬಿಟ್ಟ ಆಡಳಿತ ಮಂಡಳಿ. ಲೋಕಸಭೆ ಅಖಾಡಕ್ಕೆ ರಾಜ್ ಸೊಸೆ. ಗೀತಾ ಸ್ಪರ್ಧೆಗೆ ಶಿವರಾಜ್ ಕುಮಾರ್ ಒಪ್ಪಿಗೆ. ಪ್ರಚಾರಕ್ಕೂ ರೆಡಿ ಎಂದ ಹ್ಯಾಟ್ರಿಕ್ ಹೀರೋ. ಕಾರ್ಪೊರೇಟರ್ ಪತಿಯನ್ನೇ ಕೊಂದಿದ್ದ ಹಂತಕರು ಸೆರೆ ಸಿಕ್ಕಿದ್ದಾರೆ. ಕೆಆರ್ಪುರಂನಲ್ಲಿ ನಡೆದಿದ್ದ ಹತ್ಯೆ ಪ್ರಕರಣವನ್ನ ಭೇದಿಸಿರೋ ಪೊಲೀಸರು 5 ಮಂದಿಯನ್ನ ಬಂಧಿಸಿದ್ದಾರೆ. ಕಾರ್ಪೊರೇಟರ್ ಪತಿ ಶ್ರೀನಿವಾಸ್ ಹತ್ಯೆ ಪ್ರಕರಣ. 5 ಕೊಲೆಗಡುಕರ ಬಂಧನ. ಕಾರ್ಪೊರೇಟರ್ ಮಂಜುಳಾ ದೇವಿ ಪತಿ ಶ್ರೀನಿವಾಸ್ ಹತ್ಯೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. 5 ಹಂತಕರನ್ನ ಬಂಧಿಸಿದ್ದಾರೆ. ಪ್ರತಾಪ್, ಹರೀಶ್ ಅಲಿಯಾಸ್ ಪಕ್ಕ, ಮೋಹನ್ ಅಲಿಯಾಸ್ ಗಾಜಲು, ನವೀನ್ ಅಲಿಯಾಸ್ ಅಪ್ಪು ಮತ್ತು ನದೀನ್ ಅಲಿಯಾಸ್ ಸಾಸಾ ಬಂಧಿತ ಆರೋಪಿಗಳು. ಕೆಆರ್ಪುರಂ ಜನತೆಯನ್ನ ಬೆಚ್ಚಿ ಬೀಳಿಸಿದ್ದ ಪ್ರಕರಣ ಇದು. ಮಾರ್ಚ್ 5ರಂದು ದೇವಸಂದ್ರದ ಸಲೂನ್ ಒಂದರಲ್ಲಿ ಶ್ರೀನಿವಾಸ್ ಅವರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಕಾಲೇಜು ಹುಡುಗರ ಸೋಗಲ್ಲಿ ಎಂಟ್ರಿ ಕೊಟ್ಟಿದ್ದ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ರು. ತೀವ್ರವಾಗಿ ಗಾಯಗೊಂಡಿದ್ದ ಶ್ರೀನಿವಾಸ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ಕೆಆರ್ಪುರಂದ ನಗರದ ಕಾರ್ಪೊರೇಟರ್ ಶ್ರೀಮತಿ ಮಂಜುಳಾ ದೇವಿ ಅವರ ಪತಿ ಸಿರ್ಪೂರ್ ಶ್ರೀನಿವಾಸ್ ಇವರಿಗೆ ಕೊಲೆ ಮಾಡಿದ್ದ 5 ಜನರಿಗೆ ಅರೆಸ್ಟ್ ಮಾಡಿದ್ದಾರೆ. HK ಪ್ರತಾಪ್, ಹರೀಶ್, BK ಮೋಹನ್, H ನವೀನ್ ಕುಮಾರ್, ನದೀಮ್ ಅಲಿಯಾಸ್ ಸಾಸ್ ಅಪರಾಧದ ಹಿನ್ನೆಲೆ ಉಳ್ಳವರಾಗಿದ್ದಾರೆ. ಹಳೆ ವೈಷಮ್ಯ ಮತ್ತು ವೈಯಕ್ತಿಕ ದ್ವೇಷದಿಂದ ಈ ಕೃತ್ಯವೆಸಗಿರುವ ಬಗ್ಗೆ ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇನ್ನೂ ಕೆಲವರು ತಲೆಮರೆಸಿಕೊಂಡಿದ್ದಾರೆ. ಇದೇ ಆರೋಪಿಗಳು ಕಳೆದ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಶ್ರೀನಿವಾಸ್ ಅವರ ಆಪ್ತನಾದ ವಿಶ್ವ ಎಂಬುವರ ಕೊಲೆಗೆ ವಿಫಲ ಪ್ರಯತ್ನ ಮಾಡಿದ್ರು. ಈಗ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಶ್ರೀನಿವಾಸ್ ಹತ್ಯೆ ನಡೆದಿದೆ. ಹೀಗಾಗಿ ಇದು ರಾಜಕೀಯ ಪ್ರೇರಿತ ಕೃತ್ಯ ಅಂತಾನೆ ಹೇಳಲಾಗ್ತಿದೆ. ಇನ್ನು ಸೆರೆ ಸಿಕ್ಕ ಆರೋಪಿಗಳು ರೌಡಿ ಶೀಟರ್ಗಳಾಗಿದ್ದು ಇವರ ಮೇಲೆ ಈಗಾಗಲೇ ಹಲವು ಕೇಸ್ಗಳಿವೆ. ಈ ಸಿರ್ಪುರ್ ಶ್ರೀನಿವಾಸ್ ಅವರ ಅಸೋಸಿಯೇಟ್ ಒಬ್ಬ ವಿಶ್ವ ಅನ್ನೋನ ಮೇಲೆ 2013ರ ಮಾರ್ಚ್ ತಿಂಗಳಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿದ್ದು, ಅದರ ಏನು ಆರೋಪಿಗಳಿದ್ದಾರೆ ಅವ್ರಿಗೂ ಇದಕ್ಕೂ ಒಂದು ಸುಳಿವಿರೋ ಒಂದು ನಮಗೆ ಕಂಡು ಬಂತು. ಮೇಲ್ನೋಟಕ್ಕೆ ಇವರು ಮಾಡಿರೋದು ನಮಗೆ ಕರೆಕ್ಟಾಗಿ ಗೊತ್ತಾಗಿದೆ. ಅದರ ಆಧಾರದ ಮೇಲೆ ಅರೆಸ್ಟ್ ಮಾಡಿ ತನಿಖಾಧಿಕಾರಿ ಅವರಿಗೆ ಕೊಟ್ಟಿದ್ದೇವೆ. ಇದು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಹತ್ಯೆ ಅನ್ನೋದು ಪೊಲೀಸರ ಹೇಳಿಕೆ. ಹತ್ಯೆಯ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನ ಕೂಡ ಪೊಲೀಸರು ಬಾಯ್ಬಿಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಸತೀಶ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಇನ್ನು ನೆಲಮಂಗಲದಲ್ಲಿ ಚಪ್ಪಲಿ ಗೋದಾಮೊಂದು ಹೊತ್ತಿ ಉರಿದಿದೆ. ಪ್ಯಾರಗಾನ್ ಫ್ಯಾಕ್ಟರಿಯ ಗೋಡೌನ್ಗೆ ಬೆಂಕಿ ಬಿದ್ದ ಪರಿಣಾಮ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಪ್ಪಲಿಗಳು ಹಾಗೂ ಕಚ್ಚಾ ವಸ್ತುಗಳು ಭಸ್ಮವಾಗಿವೆ. ಸಮಯ ಬೆಳಗ್ಗೆ 10:45. ನೆಲಮಂಗಲದಲ್ಲಿ ಬೆಂಕಿಯ ಆರ್ಭಟ. ಚಪ್ಪಲಿ ಗೋದಾಮು ಧಗಧಗ. ಧಗಧಗಿಸ್ತಾ ಇರೋ ಬೆಂಕಿ ಕಾರ್ಮೋಡದಂತೆ ಆಗಸಕ್ಕೆ ಚಿಮ್ಮುತ್ತಿರೋ ಹೊಗೆ. ಬೆಂಕಿಯ ಆರ್ಭಟಕ್ಕೆ ಬ್ರೇಕ್ ಹಾಕಲು ಹರಸಾಹಸ ಪಡ್ತಾ ಇರೋ ಅಗ್ನಿಶಾಮಕ ಸಿಬ್ಬಂದಿ. ಇದು ನೆಲಮಂಗಲದಲ್ಲಿ ನಡೆದ ಅನಾಹುತದ ದೃಶ್ಯ. ಎಲೆಕ್ಟ್ರಿಕ್ಸ್ ಪಾಲಿಮರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಗ್ನಿಗೆ ಆಹುತಿಯಾಗಿದೆ. ಇದೊಂದು ಚಪ್ಪಲಿ ಮಳಿಗೆಯಾಗಿದ್ದು ಬೆಳಗ್ಗೆ 10:45ರ ಸುಮಾರಿಗೆ ಸಣ್ಣದಾಗಿ ಕಾಣಿಸಿಕೊಂಡ ಬೆಂಕಿ ಕೆಲವೇ ಕ್ಷಣಗಳಲ್ಲಿ ಮುಗಿಲೆತ್ತರಕ್ಕೆ ಚಿಮ್ಮಿತ್ತು.
ಗೋಡೌನ್ನಲ್ಲಿ ಶೇಖರಿಸಿದ್ದ ಕಚ್ಚಾ ವಸ್ತುಗಳು ಹಾಗೂ ಸಿದ್ಧಗೊಂಡಿದ್ದ ಪ್ಯಾರಗಾನ್ ಚಪ್ಪಲಿಗಳು ಸುಟ್ಟು ಕರಕಲಾಗಿವೆ. ಆ್ಯಕ್ಚುಲಿ ಇದು ನಮ್ಮದು ಗೋಡನ್ನು, ರಾ ಮೆಟೀರಿಯಲ್ ಕಚ್ಚಾ ವಸ್ತುಗಳು ಗೋಡನ್ನು 10 ವರ್ಷ ಸಾಕ್ಷಿಬಿಟ್ಟಿದೆ. ಆ ಮೂಲೆಯಲ್ಲಿ ಶಾಸಕ ಆದಮೇಲೆ ಬೆಂಕಿ ಬಿದ್ದಿದೆ. ನಾವು ಆರ್ಸೋಕ್ಕೆ ಪ್ರಯತ್ನ, ನಮ್ಮ ಹುಡುಗರು ಇದ್ದವರು ಆ ಕೆಲಸಗಾರರು ಆರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಜಾಸ್ತಿ ಆದ್ದರಿಂದ ನಾವು ಇಮಿಡಿಯೇಟಾಗಿ ಮೆಸೇಜ್ ಬಂತು, ಪೊಲೀಸ್ ಮತ್ತು ಫೈರ್ನವ್ರಿಗೆಲ್ಲ ಮೆಸೇಜ್ ಕೊಟ್ಟಿದ್ದೀವಿ. ಅಷ್ಟೊಂದು ಬರೋದಕ್ಕೆ ಆರಿಸ್ತಾ ಇದ್ದಾರೆ. ಬಟ್ ಜನಗಳಿಗೆ ಏನು ತೊಂದರೆ ಇಲ್ಲ, ಜನಗಳನ್ನ ಸುರಕ್ಷಿತ ಕಾಪಾಡಿ ಹೊರಗಡೆ ಹಾಕಿಸಿದ್ದೀವಿ. ಬಟ್ ರಾ ಮೆಟೀರಿಯಲ್ ಸ್ವಲ್ಪ ಹೋಗಿದೆ. ಬಟ್ ಇದು ಕಾಟನ್ ಬಾಕ್ಸು ಮತ್ತು ಯುವ ರಾ ಮೆಟೀರಿಯಲ್ ಇತ್ತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ನಡೆದಿದೆ ಎನ್ನಲಾಗಿದೆ. 15 ಅಗ್ನಿಶಾಮಕ ವಾಹನಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಸಿಬ್ಬಂದಿ 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದರು. 11 ಕಾಲ್ಗೆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಬಂದಿದೆ. ತಕ್ಷಣ ಸುಮಾರು 15 ವಾಟರ್ ಟೆಂಡರ್ಸು ಕಳಿಸ್ಕೊಟ್ಟಿದ್ವಿ. ಒಂದು 60 ಜನ ನಮ್ಮ ಫೈರ್ಮನ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಫೈರ್ ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ. ಇನ್ನೊಂದು ಸಾರಿ ನಮಗೆಲ್ಲ ನೀರಿನ ವ್ಯವಸ್ಥೆ ಸಿಕ್ಬಿಟ್ರೆ ಸ್ಮೋಕಿನಿಂದ ಸ್ವಲ್ಪ ಎಂಟ್ರಿ ಕಷ್ಟ ಆಯಿತು. ಬೆಂಕಿ ಅವಘಡದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಭಸ್ಮವಾಗಿವೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಪೀಣ್ಯದಲ್ಲಿ ನಡೆದಿದ್ದ ಬಾಲಕನ ಅಪಹರಣ ಪ್ರಕರಣ ಸುಖಾಂತ್ಯ ಕಂಡಿದೆ. ಅಪಹರಣಕಾರರನ್ನ ಬಂಧಿಸಿರೋ ಪೊಲೀಸರು ಬಾಲಕನನ್ನ ರಕ್ಷಿಸಿದ್ದಾರೆ. ಕಳೆದ ಬುಧವಾರ ರಾತ್ರಿ ಶೆಟ್ಟಿಹಳ್ಳಿ ಬಳಿ 15 ವರ್ಷದ ಮಹಮ್ಮದ್ ಜಕಾರಿಯಾನನ್ನ ಅಪಹರಿಸಲಾಗಿತ್ತು. ಅಪಹರಣಕಾರರು 10 ಲಕ್ಷ ರೂಪಾಯಿ ನೀಡುವಂತೆ ಬಾಲಕನ ತಂದೆ ಮಹಮ್ಮದ್ ಕಾಲ್ಗೆ ಕರೆ ಮಾಡಿದ್ರು. ಕರೆಯ ಬೆನ್ನಟ್ಟಿದ ಪೊಲೀಸರು 8ನೇ ಮೈಲಿ ಹತ್ತಿರ ಹಣ ಪಡೆಯಲು ಬಂದ ಇಬ್ಬರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಕುಣಿಗಲ್ನಲ್ಲಿ ಬಾಲಕನನ್ನ ಇರಿಸಿರೋ ವಿಷಯ ಗೊತ್ತಾಗಿದೆ. ಬಳಿಕ ಕುಣಿಗಲ್ಗೆ ಹೋಗಿ ಇತರ ಆರೋಪಿಗಳನ್ನ ಬಂಧಿಸಿ ಬಾಲಕನನ್ನ ಕರೆತಂದಿದ್ದಾರೆ. ಮಂಜುನಾಥ್, ವಿನೋದ್, ಜಬೀವುಲ್ಲಾ, ರಾಜೇಶ್ ಹಾಗೂ ವೆಂಕಟೇಶ್ ಬಂಧಿತರು. ದ್ವಿತೀಯ ಪಿಯುಸಿ ಪರೀಕ್ಷೆ ನಾಳೆಯಿಂದ ರಾಜ್ಯಾದ್ಯಂತ ಆರಂಭವಾಗಲಿದೆ. ಸುಸೂತ್ರವಾಗಿ ಪರೀಕ್ಷೆ ನಡೆಸಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ರಾಜ್ಯದ ಒಟ್ಟು 6 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ನಾಳೆಯಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯಲಿದೆ. ನಾಳೆಯಿಂದ ಆರಂಭವಾಗಿ ಇದೇ ತಿಂಗಳ 27ರವರೆಗೆ ಪರೀಕ್ಷೆ ನಡೆಯಲಿದೆ. ಈ ಬಾರಿ ಒಟ್ಟು 6,15,870 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಈ ಬಾರಿ ಒಟ್ಟು 3,16,360 ಬಾಲಕರು ಪರೀಕ್ಷೆ ಬರೆಯುತ್ತಿದ್ದಾರೆ. ಹಾಗೆ 2,99,510 ಬಾಲಕಿಯರು ಪರೀಕ್ಷೆ ತೆಗೆದುಕೊಂಡಿದ್ದಾರೆ. ಇನ್ನು 4,81,885 ವಿದ್ಯಾರ್ಥಿಗಳು ಹೊಸದಾಗಿ ಪರೀಕ್ಷೆ ಬರೆಯುತ್ತಿದ್ದಾರೆ. ಇದರ ಜೊತೆಗೆ 97,981 ಪುನರಾವರ್ತಿತ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಒಟ್ಟು ಈ ಬಾರಿ 6,15,870 ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿಯ ಪರೀಕ್ಷೆ ಬರೆಯಲಿದ್ದಾರೆ. ರಾಜ್ಯದಲ್ಲಿ ಒಟ್ಟು 984 ಪರೀಕ್ಷಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪರೀಕ್ಷೆ ನಡೆಯಲಿದೆ. ಈ ಪೈಕಿ 70 ಅತಿ ಸೂಕ್ಷ್ಮ ಹಾಗೂ 188 ಸೂಕ್ಷ್ಮ ಕ್ಷೇತ್ರಗಳು ಅಂತ ಪರಿಗಣಿಸಲಾಗಿದೆ. ಇನ್ನು ಪರೀಕ್ಷೆಯಲ್ಲಿ ನಕಲು ಮತ್ತು ಅಕ್ರಮ ತಡೆಯಲು ಈ ಬಾರಿಯೂ ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಕೇಂದ್ರಗಳಿಗೆ 2,296 ಜಾಗೃತ ದಳ ನೇಮಕ ಮಾಡಲಾಗಿದೆ. ಪ್ರತಿ ಪರೀಕ್ಷಾ ಕೇಂದ್ರಕ್ಕೂ ಒಬ್ಬೊಬ್ಬ ಅಧೀಕ್ಷಕರು ಹಾಗೂ ಒಬ್ಬ ಸಹ ಮುಖ್ಯ ಅಧೀಕ್ಷಕರಿರ್ತಾರೆ. 31 ಜಿಲ್ಲೆಗಳಲ್ಲೂ ಉಪನಿರ್ದೇಶಕರ ನೇತೃತ್ವದಲ್ಲಿ ತಂಡ ರಚಿಸಲಾಗಿದೆ. ಜೊತೆಗೆ ತಾಲೂಕು ಕೇಂದ್ರಗಳಲ್ಲಿ ಹಿರಿಯ ಪ್ರಾಂಶುಪಾಲರ ನೇತೃತ್ವದಲ್ಲಿ 286 ತಂಡ ರಚಿಸಲಾಗಿದೆ. ಇದಲ್ಲದೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಎ ಮತ್ತು ಬಿ ಗುಂಪಿನ ವೀಕ್ಷಕರು ಪ್ರತಿ ಜಿಲ್ಲೆಗೂ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಿದ್ದಾರೆ. 31 ಜಿಲ್ಲೆಯ ಉಪನಿರ್ದೇಶಕರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಯಲ್ಲಿ 4 ಸದಸ್ಯರನ್ನು ಸೇರಿಸಿಕೊಂಡು 1 ಮಹಿಳಾ ಸದಸ್ಯರು ಸೇರಿರ್ತಾರೆ. ಆ ತಂಡವನ್ನು ರಚನೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಪ್ರತಿ ಜಿಲ್ಲೆಯಲ್ಲಿ ಆ್ಯಸ್ ಯೂಶುವಲ್ಲು ಎ ಮತ್ತು ಬಿ ಗುಂಪಿನ ಅಧಿಕಾರಿಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಲು ಮತ್ತು ವೀಕ್ಷಣೆ ನಡೆಸಲು ಅವರಿಗೆಲ್ಲರಿಗೂ ಕೂಡ ಆದೇಶ ನೀಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗೂ ಕ್ರಮ ಕೈಗೊಳ್ಳಲಾಗಿದೆ. ಪ್ರಶ್ನೆ ಪತ್ರಿಕೆಗಳಿರುವ ತಾಲೂಕು ಟ್ರೆಜರಿಗಳಲ್ಲಿ ತಹಶೀಲ್ದಾರ್, ಬಿಇಒಗಳ ತಂಡ ಪ್ರಶ್ನೆ ಪತ್ರಿಕೆಗಳ ಕಾವಲು ಕಾಯಲಿದೆ. ಒಟ್ನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಸಿದ್ಧತೆ ಜೋರಾಗಿಯೇ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್.
ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧವಾಗ್ತಿರೋ ವಿದ್ಯಾರ್ಥಿಗಳಲ್ಲಿ ಧೈರ್ಯ ತುಂಬಲು ಪ್ರೌಢಶಾಲಾ ಪರೀಕ್ಷಾ ಮಂಡಳಿ ಮುಂದಾಗಿದೆ. ಇದಕ್ಕಾಗಿ ಹೆಲ್ಪ್ಲೈನ್ ನಂಬರ್ ಬಿಡುಗಡೆ ಮಾಡಿದೆ. ಶಿಕ್ಷಣ ತಜ್ಞರು ವಿದ್ಯಾರ್ಥಿಗಳ ಅನುಮಾನಗಳಿಗೆ ದಿನಪೂರ್ತಿ ಸಲಹೆ ಸೂಚನೆಯನ್ನು ನೀಡಲಿದ್ದಾರೆ. ಇಂದಿನಿಂದ ಮಾರ್ಚ್ 27ರವರೆಗೂ ಈ ಹೆಲ್ಪ್ಲೈನ್ಗಳು ಕಾರ್ಯನಿರ್ವಹಿಸಲಿವೆ. ನಿತ್ಯ ಬೆಳಗ್ಗೆ 10:15ರಿಂದ ಸಂಜೆ 5 ಗಂಟೆವರೆಗೂ ಹೆಲ್ಪ್ಲೈನ್ಗಳ ಮೂಲಕ ವಿದ್ಯಾರ್ಥಿಗಳು ಸಲಹೆ ಸೂಚನೆಗಳನ್ನು ಪಡೆಯಬಹುದು. ಮಾರ್ಚ್ 28ರಿಂದ ಏಪ್ರಿಲ್ 9ರವರೆಗೂ ಪರೀಕ್ಷೆಗಳು ನಡೆಯಲಿದ್ದು, ಆ ಸಮಯದಲ್ಲಿ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಹೆಲ್ಪ್ಲೈನ್ಗಳು ಕಾರ್ಯನಿರ್ವಹಿಸುತ್ತವೆ. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.